ಅಯ್ಯೋ ಭಗವಂತ, ಇದೇನಿದು? ಮನದಲ್ಲಿದ್ದ ಮಾತು ಬೆಚ್ಚಿಟ್ಟ ಚೈತ್ರ. ರಜತ್ ಶಾಕ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಚೈತ್ರ ಕುಂದಾಪುರ ಮತ್ತು ರಜತ್ ಕಿಶನ್ ನಡುವೆ ತೀವ್ರ ಜಗಳ ನಡೀತಾ ಇದೆ. ಆಟದ ವೇಳೆ ರಜತ್ ಸುಳ್ಳಿ ಎಂದಿದ್ದಕ್ಕೆ ಕೆರಳಿದ ಚೈತ್ರ ಅವರ ಕುಟುಂಬದ ಬಗ್ಗೆ ಮಾತನಾಡಿದ್ದು ಇದು ದೊಡ್ಡ ಮಾತಿನ ಚಕಮಕಿಗೆ ಕಾರಣವಾಯಿತು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಚೈತ್ರ ಕುಂದಾಪುರ ಮತ್ತು ರಜತ್ ಕಿಶನ್ ನಡುವೆ ಜಗಳದ ಕಿಡಿ ಹೊತ್ಕೊಂಡಿದೆ. ಸೋಮವಾರ ಎಪಿಸೋಡ್ನಲ್ಲಿ ಚೈತ್ರ ಮತ್ತು ರಜತ್ ಜೊತೆಯಾಗಿ ಆಟವಾಡಿ ಅಶ್ವಿನಿ ಗೌಡ ಮತ್ತು ಸೂರಜ್ ಎದುರು ಸೋತಿದ್ದರು. ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಚೈತ್ರ ಮತ್ತು ರಜತ್ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಇಂದಿನ ಆಟದಲ್ಲಿ ರಜತ್ ಮತ್ತು ಚೈತ್ರ ಬೇರೆ ಬೇರೆ ತಂಡಗಳಾಗಿ ಆಟ ಆಡಿದ್ದಾರೆ. ಎರಡೂ ತಂಡಗಳು ತಮಗೆ ಮೀಸಲಾಗಿರುವ ಡ್ರಮ್ನಲ್ಲಿರುವ ನೀರನ್ನು ಎದುರಾಳಿಗಳಿಂದ ಉಳಿಸ್ಕೊಳ್ಬೇಕು. ಈ ಆಟದ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರನ್ನು ಸುಳ್ಳಿ ಎಂದು ರಜತ್ ಕರೀತಾರೆ. ಇದಕ್ಕೆ ಅಲ್ಲೇ ತಿರುಗೇಟು ನೀಡಿರುವ ಚೈತ್ರ ಕುಂದಾಪುರ ಸುಳ್ಳು ಅವರ ಕುಟುಂಬದ ವಿಳಾಸ ಎಂದು ಟ್ಯಾಗ್ ನೀಡಿದ್ದಾರೆ. ಆಟವಾಡಲು ಯೋಗ್ಯತೆ ನಿನಗಿಲ್ಲ, ಕುಟುಂಬದ ವಿಷಯಕ್ಕೆ ಬರಬೇಡ ಅಂತ ರಜತ್ ಹೇಳಿದಾಗ ನನ್ನ ತಂಟೆಗೆ ನೀನು ಬರಬೇಡ ಅಂತ ಚೈತ್ರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗೇಮ್ ಆಡೋಕ್ಕೆ ಬನ್ನಿ ಅಂತ ಎಲ್ಲರನ್ನೂ ಕರೀತಾನೆ, ಆಟಕ್ಕೆ ಬಂದರೆ ಮಕ್ಕಳೇ ಮಲಗ್ತಾನೆ, ಬಂದಾಗಿನಿಂದ ಒಂದು ಗೇಮ್ ಗೆಲ್ಲದೆ ಇದ್ದವನು ಸೋತಿದ್ದಾನೆ ಅಂತ ರಜತ್ ಬಗ್ಗೆ ಚೈತ್ರ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಸಹ ದೀರ್ಘಕಾಲ ಸ್ನೇಹಿತರಾಗಿ ಉಳಿಯಲು ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸೋಮವಾರದ ಆಟದಲ್ಲಿ ಚೈತ್ರ ಕುಂದಾಪುರ ಹಲವು ಬಾರಿ ನಿಯಮ ಉಲ್ಲಂಘನೆ ಮಾಡಿದ್ದರಿಂದ ಆಟವನ್ನು ಸೋಲಬೇಕಾಯಿತು. ಆಟದ ವೇಳೆ ಅಶ್ವಿನಿ ಗೌಡ ಮತ್ತು ಚೈತ್ರ ಕುಂದಾಪುರ ಪರಸ್ಪರ ಪರ್ಚಿಕೊಂಡಿದ್ದರು. ಮನೆಯ ಕ್ಯಾಪ್ಟನ್ ರಾಶಿಕಾ ಮತ್ತು ಮನೆಯ ಸದಸ್ಯರ ಪ್ರಕಾರ ಚೈತ್ರ ಅವರದು ತಪ್ಪು ಅಂತ ತೀರ್ಮಾನಿಸಲಾಗಿತ್ತು. ಇನ್ನು ರಜತ್ ಮತ್ತು ಚೈತ್ರ ನಡುವಿನ ಜಗಳ ನೋಡಿದ ವೀಕ್ಷಕರು ಒಂಥರ ಚೆನ್ನಾಗಿದೆ, ಗಿಲ್ಲಿ ತಂಟೆಗೆ ಯಾರೂ ಬರಬೇಡಿ, ಚೈತ್ರ ಬಾಯಿಯಲ್ಲ ಬೊಂಬಾಯಿ, ಏನಿದು ಕಿರ್ಚಾಟ. ಕೆಲವೊಂದು ಸಲ ನೋಡೋಕ್ಕೆ ಬೇಜಾರು ಅನಿಸುತ್ತೆ. ಜಗಳ, ಹೋರಾಟ, ಹೊಡೆದಾಟ ಆಡಿ ಬಿಗ್ ಬಾಸ್ ಗೆಲ್ಲೋದಲ್ಲ, ಕಾವ್ಯ ಸ್ಪಂದನದ ತೂಕದ ವ್ಯಕ್ತಿಗಳು ಅಂತ ಕಮೆಂಟ್ ಮಾಡಿದ್ದಾರೆ. ನಿನ್ನೆ ಎಪಿಸೋಡಲ್ಲಿ ಚೈತ್ರ ಅವರು ಅಶ್ವಿನಿ ಅವ್ರಿಗೂ ಕೂಡ ಪರ್ಚಿದ್ದಾರೆ, ತುಂಬ ಗಾಯಗಳನ್ನ ಮಾಡಿದರು. ಅಶ್ವಿನಿ ಅವರು ಕೂಡ ಇವ್ರಿಗೆ ಕತ್ತನ್ನ ಹಿಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನು ಅದು ಸರಿಯಾಗಿ ಗೊತ್ತಿಲ್ಲ. ನಿನ್ನೆ ಆಟದಲ್ಲಿ ಚೈತ್ರ ಅವರು ಸೋತಿರೋದ್ರಿಂದ ಈ ಆಟದಲ್ಲೂ ತುಂಬ ಗಲಾಟೆ ಮಾಡಿದ್ದಾರೆ. ಯಾವ ಟೀಮ್ ಗೆಲ್ಲುತ್ತಾ ಬಿಡುತ್ತಾ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಕಾವ್ಯ ವರ್ಸಸ್ ಮಾಳು ಇದೇ ಟಾಸ್ಕು. ಕಾವ್ಯ ಟೀಮ್ ವಿನ್ ಆಗುತ್ತಾ ಮತ್ತು ಇಲ್ಲ ಮಾಳು ಟೀಮ್ ವಿನ್ ಆಗುತ್ತೆ ಅಂತ ನೋಡೋಣ. ಧ್ರುವಂತ್ ಮತ್ತು ರಕ್ಷಿತಾ ಅವರು ಟೀಮ್ ಮೆಂಬರ್ಸ್ನ ಡಿಸೈಡ್ ಮಾಡಬೇಕು, ಮಾಳುನ ಸೇವ್ ಮಾಡಬೇಕು ಅಂತ ರಕ್ಷಿತಾ ಅವರು ಅನ್ಕೋತಿದ್ದಾರೆ. ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಕೊಟ್ಟು ಕಾವ್ಯ ಅವ್ರಿಗೆ ವೀಕ್ ಕಂಟೆಸ್ಟೆಂಟ್ಸ್ಗಳನ್ನ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.